ಬರ್ತಾ ಇದಂತೆ ಬೇರೆ ಬೇರೆ ದೇಶ. ಏನು ಹಿಂಗೆ ನಡೀತಾ ಇದೆ, ಏನಾಗ್ತಾ ಇದೆ ವಿಧಾನಸೌಧದಲ್ಲಿ, ಯಾಕೆ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತೇಳಿ ಸ್ವತಃ ಹೋಮ್ ಮಿನಿಸ್ಟ್ರೇ ಒಪ್ಕೊಂಡಿದ್ದಾರೆ. ಇಲ್ಲೆಲ್ಲ ದೇಶ ವಿದೇಶದಲ್ಲೂ ಸುದ್ದಿ ಆದದ್ದು, ಕಾಂಗ್ರೆಸ್ ಅವರು ಮಾತ್ರ ಇದನ್ನು ಇನ್ನೂ ನಂಬಕ್ಕೆ ತಯಾರೇ ಇಲ್ಲ. ಅವರು ಇದೆಲ್ಲ ಮಾಧ್ಯಮದ ಸೃಷ್ಟಿ, ಮಾಧ್ಯಮದಲ್ಲಿ ಅವ್ರು ಬಂದಂಗೆ ಬರ್ಕೊಂಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಂತೂ ಮಾಧ್ಯಮಕ್ಕೆ ಒಂದು ರೀತಿ ಧಮಕಿನೂ ಹಾಕ್ಬಿಟ್ಟಿದ್ದಾರೆ. ಇವತ್ತು ಇಡೀ ದೇಶ ತಲೆ ತಗ್ಸುವಂಥ ಇಂಥ ಘಟನೆ ನಡೆದರೂ ಕೂಡ ಸರ್ಕಾರ ಘಟನೆ ನಡೆದಂಥ ಇಮಿಡಿಯೇಟಾಗಿ ಸ್ಥಳದಲ್ಲಿ ಬಂದು ಒಂದು 5-6 ಜನ ಮಂತ್ರಿಗಳು ಸಭೆ ಮಾಡಬೇಕಾಯಿತು, ಅಥವಾ ಕ್ಯಾಬಿನೆಟ್ ತುರ್ತು ಸಭೆ ಮಾಡಬೇಕಾಯಿತು. ದೇಶದ್ರೋಹದ ಈ ಘಟನೆ ಕಂಡಮ್ ಮಾಡಬೇಕಾಯಿತು. ಕ್ಯಾಬಿನೆಟ್ಟಲ್ಲಿ 1 ಲೈನ್ ರೆಸೊಲ್ಯೂಷನ್ ಬರಬೇಕಾಯಿತು. ಈ ಘಟನೆಯಿಂದ ನಾವು ಖಂಡಿಸ್ತೀರಿ, ಈ ದೇಶದ್ರೋಹಿಗಳು ಪಾತಾಳದಲ್ಲಿ ಅಡಗಿದ್ರು ಬಿಡಲ್ಲ, ಅವ್ರನ್ನ ಎರೆಮುದಿ ಕಟ್ಟಿ ತಂದು ಅವ್ರಿಗೆ ಗುಂಡಾಕ್ತೀರಿ ಅಂತ ಹೇಳಬೇಕಾಯಿತು. ಕ್ಯಾಬಿನೆಟ್ ಮೀಟಿಂಗು ಮಾಡಿಲ್ಲ, ಸಚಿವರು ಸಭೆನೂ ಕರೆದಿಲ್ಲ, ಒಬ್ಬರು ಕೂಡ ರಾತ್ರಿ ಇಲ್ಲಿ ಒಬ್ಬ ಮಂತ್ರಿನೂ ಕೂಡ ಈ ಘಟನೆ ನಡೆದಂಥ ಸ್ಥಳದಲ್ಲಿ ಬಂದಿಲ್ಲ. ಯಾರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ನಾಸೀರ್, ಅವರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳಿದ್ದಾರೆ ಅಂತ ಮಾಧ್ಯಮದವ್ರು ಕೇಳಿದಾಗ ಅವ್ರ ಮೇಲೆ ಕ್ರಮ ಮಾಡ್ತೀನಿ, ಅವ್ರ ಮೇಲೆ ಗುಂಡಾರಿಸ್ತೀರಿ ಅಂತ ಹೇಳಿದೆ. ಮಾಧ್ಯಮದವ್ರನ್ನ ಅವ್ಯಾಚ ಪದಗಳಿಂದ ನಿಂದಿಸಿರುವಂಥದ್ದು. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಸರ್ಕಾರ ಕೊಟ್ಟಿರೋ ಉತ್ತರ ನೋಡೋಣ ಮಾಡೋಣ ಅಂದರೆ ದೇಶದ್ರೋಹದ ಘಟನೆ ವಿಧಾನಸೌಧ ಒಳಗಡೆ ಆದ್ರಾಗ, ಎಲ್ಲೋ ಹಳ್ಳಿಯಲ್ಲಾದರೆ ತರಿಸ್ತೀನಿ ವರದಿ, ಯಾವುದೋ ಹಳ್ಳಿಯಲ್ಲಿ ನಡೆದಿದೆ 400-500 ಕಿಲೋಮೀಟರ್ ದೂರದಲ್ಲಿ ತರಿಸ್ತೀನಿ ವರದಿ ಅಂತ ಹೇಳಿದರೆ ನಂಬೋದಾಯಿತು. ಕಣ್ಣು ಮುಂದೆ ನಡೆದಿರೋದು, ವಿಧಾನಸೌಧದಲ್ಲಿ ನಡೆದಿರೋದಕ್ಕೆ ಸಾಕ್ಷಿ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ನಾಚಿಕೆ ಆಗಲ್ವ ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ? ಇಲ್ಲಿ ನಡೆದಿರೋಂಥ ಘಟನೆಗೆ ಸಾಕ್ಷಿ ಕೇಳ್ತಾ ಇದ್ದಾರೆ. ದೇಶದ್ರೋಹವನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ. ಹಂಗಾರೆ ಸಹಿಸಿಲ್ಲ ಅಂದರೆ ಇಷ್ಟು 24 ಗಂಟೆ ಆಯ್ತಲ್ಲ, ಯಾಕೆ ಯಾರನ್ನು ಬಂಧಿಸಿಲ್ಲ? ಯಾರ ಮೇಲೆ ಯಾಕೂ ಕ್ರಮ ಇಲ್ಲ?